ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮನೆಯಲ್ಲೇ ಗೋಬಿ 65ನ ಮಾಡೋಣ. ಸೂಪರ್ ಟೇಸ್ಟಿ, ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ. ಜಸ್ಟ್ 10 ನಿಮಿಷದಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಮನೆಯಲ್ಲೇ ಮಾಡ್ಬೋದು. ಕಾಫಿ, ಟೀ, ಸಂಜೆಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಮನೇಲಿ ಎಲ್ರಿಗೂ ಇಷ್ಟ ಆಗುವಂಥದ್ದು, ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಎಲ್ಲರೂ ಇಷ್ಟ ಆಗೋಂಥ ರೆಸಿಪಿ ಇದು. ಇದನ್ನು ಮಾಡೋದು ಕೂಡ ಅಷ್ಟೇ ಸುಲಭ. ಎಷ್ಟು ಅಂತ ಅಂದರೆ ಸ್ಮೆಲ್ಗೆ ಪಕ್ಕದ ಮನೆಯವ್ರು ಬಂದು ಬೆಲ್ ಒತ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ ಕೇಳುವಷ್ಟು ಸುಲಭ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬಿಸಿನೀರನ್ನ ಮಾಡ್ಕೊಬೇಕು. ಬಿಸಿನೀರು ಕಾದ್ಮೇಲೆ ಅದಕ್ಕೆ ಗೋಬಿಗಳನ್ನೆಲ್ಲ ನೀಟಾಗಿ ಕಟ್ ಮಾಡಿ ಹುಳ ಏನಾದರೂ ಇದೆಯಾ ಅಂತ ನೋಡಿ ನೀಟಾಗಿ ಕಾಯ್ತಾ ಇರೋ ನೀರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು. ಒಂದು 2ರಿಂದ 3 ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು, ಸ್ವಲ್ಪ ಸಾಫ್ಟ್ ಆಗೋದು. ಇನ್ನೊಂದು ಕಡೆ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಒಂದು ಪಾತ್ರೆಗೆ ನಾನು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ರೆ ಬೋಂಡ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಕಡಲೆ ಹಿಟ್ಟನ್ನ ಕಡಿಮೆ ಹಾಕ್ಕೊಂಡಿದ್ದೀನಿ. ಮತ್ತು 3 ಸ್ಪೂನಷ್ಟು ಕಾರ್ನ್ಫ್ಲವರ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಹಾಕೋದ್ರಿಂದ ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಾನಿಲ್ಲಿ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಕಂಪ್ಲೀಟ್ಲಿ ಆಪ್ಷನಲ್, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನು ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಬಳಸ್ತಾ ಇಲ್ಲ. ನಿಮಗೆ ಕಲರ್ ಬೇಕು ಅಂತ ಅನಿಸಿದ್ರೆ ಬ್ಯಾಡಗಿ ಮೆಣಸಿನ್ಕಾಯಿನ ಪುಡಿನ ಹಾಕ್ಕೊಳ್ಳಿ, ಅದರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಫುಡ್ ಕಲರು, ಟೇಸ್ಟಿಂಗ್ ಪೌಡರ್ ಇದ್ರ ಅವಶ್ಯಕತೆಯೇ ಇಲ್ಲ. ಅಷ್ಟು ರುಚಿಯಾಗಿ ಮಾಡ್ಕೊಬೋದು ಮನೇಲೇ ಹೆಲ್ದಿಯಾಗಿ, ಗೊತ್ತಾ. ಈ ಕಡೆ ಗೋಬಿ ಬೆಂದಿತ್ತು, ಸ್ವಲ್ಪ ಸಾಫ್ಟಾಗಿತ್ತು. ಅದನ್ನು ಸೋಕ್ ಮಾಡಿ ಇಟ್ಟಿದ್ದೆ ನೋಡಿ. ಸ್ವಲ್ಪನೂ ನೀರಿಲ್ಲ, ನೀಟಾಗಿ ಡ್ರೈ ಆಗಿತ್ತು. ಅದನ್ನು ನೀರನ್ನ ತೆಗೆದುಬಿಟ್ಟು ಸಪ್ರೇಟ್ ಇಟ್ಟಿದ್ದೆ, ಅದು ಸ್ವಲ್ಪ ಆರ್ಕೊಳ್ಳಿ ಅಂತ. ಇವಾಗ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಸಾಲೆಗೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ರಫಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ, ಯಾಕೆಂದರೆ ಗೋಬಿ ಸಾಫ್ಟ್ ಇರುತ್ತಲ್ಲ, ಎಲ್ಲ ಇದಾಗಿಬಿಡುತ್ತೆ, ಕದ್ರಕೊಂಬಿಡುತ್ತೆ. ನೀಟಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆಗೂ ಆಗಿರಬೇಕು, ಗೋಬಿಗೆ ಮಸಾಲೆ ಅಂಟ್ಕೊಂಡಿರಬೇಕು ಅಂತ ಏನಿಲ್ಲ ನೋಡಿ. ಈ ರೀತಿ ಅದಕ್ಕೆ ಮಸಾಲೆ ನೀಟಾಗಿ ಮಿಕ್ಸ್ ಆಗಿದ್ದರೆ ಸಾಕು. ಗೋಬಿ 65 ಅಂದ ತಕ್ಷಣ ನಮಗೆ ಪಟ್ ಅಂತ ನೆನಪಾಗೋದು ಹೋಟೆಲ್ ಬಿಲ್ಲೇ ಅಲ್ವಾ. 150 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಗೋಬಿ 65 ತೊಗೊಂಡ್ರೆ 8ರಿಂದ 10 ಪೀಸ್ ಇರುತ್ತೆ. ಅದ್ರ ಮೇಲೆ ಒಂದು 2-3 ಪೀಸು ಈರುಳ್ಳಿ ಇರುತ್ತೆ, ಜೊತೆಗೆ ಒಂದು 4 ಎಸಳು ಕರಿಬೇವಿರುತ್ತೆ ಅಲ್ವಾ. ಅದೇ ಮನೇಲಿ ಮಾಡಿದ್ರೆ ಪ್ಲೇಟ್ ತುಂಬ ಗೋಬಿ ಹಾಕ್ಕೊಂಡು ಸೈಡಲ್ಲಿ ಒಂದಷ್ಟು ಈರುಳ್ಳಿ ಇಟ್ಕೊಂಡು ತಿಂತಾನೇ ಇರ್ಬೋದು ಸಮಾಧಾನ ಆಗೋರ್ಗು. ಒಂದು ಸಲ ಮಾಡ್ಕೊಂಡು ತಿಂದರೆ ಆಚೆ ತಿನ್ನೋದನ್ನು ಬಿಡೋದಂತೂ ಪಕ್ಕಾ ಗ್ಯಾರಂಟಿ. ಈ ಕಡೆ ಎಣ್ಣೆನೂ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಈ ಥರ ಒಂದೊಂದೇ ಗೋಬಿಗಳನ್ನ ಎಣ್ಣೆಯಲ್ಲಿ ಬಿಟ್ಕೊಬೇಕು. ಒಂದೇ ಸಲ ಇಡೀ ಪೂರ್ತಿ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ, ಕ್ರಿಸ್ಪಾಗಿ ಬರಲ್ಲ, ಬೋಂಡ ಥರ ಆಗೋಗ್ಬಿಡುತ್ತೆ. ಒಂದೊಂದೇ ಸಪ್ರೇಟ್ ಬಿಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಡೀಪ್ ಫ್ರೈ ಮಾಡ್ಕೊಬೇಕು. ಅಪರೂಪಕ್ಕೊಂದ್ಸಲ ಆಯಿಲ್ ಐಟಮ್ ತಿಂದರೆ ಏನೂ ಆಗೋಲ್ಲ, ಬಟ್ ವಾರಕ್ಕೆ 3 ದಿನ, ವಾರಕ್ಕೆ 4 ದಿನ ಎಲ್ಲ ತಿನ್ನಬಾರ್ದು. ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ ಆಯಿಲಿ ಫುಡ್ಡು. ಅದೇ ರೀತಿ ಸೆಕೆಂಡ್ ಬ್ಯಾಚ್ನು ಕೂಡ ರೆಡಿ ಮಾಡ್ಕೊಂಬಿಟ್ಟೆ. ಸ್ವಲ್ಪನೇ ಮಾಡಿದ್ದು ನಾನು, ಒಂದು ಅರ್ಧ ಕಾಲಿಫ್ಲವರಲ್ಲಿ ಮಾಡ್ಕೊಂಡಿದ್ದೆ. ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ, ಎಷ್ಟು ರುಚಿಯಾಗಿ ಬಂದಿದೆ ಅಂತ. ಲಾಸ್ಟಲ್ಲಿ ಸ್ವಲ್ಪ 1-2 ಮೆಣಸಿನ್ಕಾಯಿನೂ ಮತ್ತು ಕರ್ಬೇವಿನ ಸೊಪ್ಪನ್ನು ಎಣ್ಣೆಲಿ ತೇಲಿಸ್ಬಿಟ್ಟು ಹಾಕ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಲು. ಮೆಣಸಿನ್ಕಾಯಿ ಜೊತೆ ಗೋಬಿ 65 ಜೊತೆ ಮನೇಲೇ ಮಾಡ್ಕೊಂಡಿರುವಂಥ ಟೊಮೆಟೊ ಕೆಚಪ್, ಇದು ಕೂಡ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬಾ ರುಚಿಯಾಗಿರುವಂಥ, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಸಖತ್ ಟೇಸ್ಟಿಯಾಗಿರುವಂಥ ಗೋಬಿ 65ನ ಮನೆಯಲ್ಲೇ ನೀವು ಕೂಡ ಮಾಡ್ಕೊಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ ನನಗಂತೂ. ಇವಾಗ ಅವ್ರಿಗೆ ಕೊಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಇದ್ಯಾಕ್ರಿ? ಹಾಂ, ಯಾಕೆ? ಚೆನ್ನಾಗಿದೆ. ನಮ್ಮಲ್ಲಿ ಗೋಬಿ ಅಂಗಡಿ ಸಿಗುತ್ತಲ್ಲ, ಅದೇ ಥರ ಟ್ರೈ ಗೋಬಿ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇಷ್ಟ ಆಯಿತಾ? ಚೆನ್ನಾಗಿದೆ, ನೈಸ್, ಸೂಪರ್. ಇಷ್ಟ ಆಯಿತಾ? ಇಷ್ಟ ಆಯ್ತು. ಥ್ಯಾಂಕ್ ಯು.